ಪೊಲೀಸರ ವಿರುದ್ಧ ಕಿಡಿಕಾರಿದ ಸಚಿವ ರಾಜಣ್ಣ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸಚಿವರು ಈ ರೀತಿ ಮಾತನಾಡೋದು ಎಷ್ಟು ಸರಿ ಎಂಬ ಪ್ರಶ್ನೆಯನ್ನ ಎತ್ತಿದ್ದಾರೆ. ಸಿಎಂ ಗೃಹ ಸಚಿವರು ಏನಂತ ಹೇಳ್ತಾರೆ ಅನ್ನುವಂತಹ ಪ್ರಶ್ನೆಯನ್ನ ಅಶೋಕ್ ಎತ್ತಿದ್ದಾರೆ. ಪೊಲೀಸ್ ಸ್ಟೇಷನ್ಗಳನ್ನ ಮುಚ್ಚಿಬಿಡಿ, ಹಾಗಾದ್ರೆ ಪೊಲೀಸರು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ಅನ್ನೋದಾದ್ರೆ ಪೊಲೀಸ್ ಠಾಣೆ ಯಾಕಬೇಕು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಅಶೋಕ್ ಈ ಸಂದರ್ಭದಲ್ಲಿ ಎತ್ತಿದ್ದಾರೆ. ರಾಜಣ್ಣ ಅವರು ಉದಯಗಿರಿಗೆ ಯಾಕೆ ಕರ್ಕೊಂಡ್ಬಂದ್ರು ಅಂತ ಕೇಳಿದ ಪ್ರಶ್ನೆಗೆ ಉದಯಗಿರಿ ಏನ್ ಪಾಕಿಸ್ತಾನದಲ್ಲಿದೆಯಾ ಅಂತ ಪ್ರಶ್ನಿಸಿದ್ದಾರೆ ಅಶೋಕ್. ಇದೆಯಲ್ಲ, ಅವ್ರ ಮೈಂಡ್ ಸೆಟ್ ನನಗೆ ಅರ್ಥವಾಗೋದಿಲ್ಲ. ಈಗ ಅಲ್ಲಿ RSS ನವನ್ನ ಅರೆಸ್ಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಅವ್ರು ಮಾಡಿದ್ದು ತಪ್ಪು, ಅವ್ರನ್ನ ಕಾನೂನು ಪ್ರಕಾರ ಅರೆಸ್ಟು ಮಾಡಿದ್ದಾರೆ. ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವರು ತೊಗೊಂಡೋಗಿ ಆ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದರೆ 99% ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್. ನ್ಯಾಚುರಲಿ ಎನ್ರೇಜ್ ಅದೇ ಆಗ್ತಾರೆ. ಅದಕ್ಕೋಸ್ಕರ ಈಗ ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ಅವ್ರಿಗೆ ಕಾಮನ್ ಸೆನ್ಸ್ ಇದ್ದು ಬೇರೆ ಕಡೆ ಕರ್ಕೊಂಡೋಗಿ ಅವನ್ನ ಸ್ಟೇಷನಲ್ಲಿ ಇಟ್ಟರೆ ಏನಾಗ್ತಿತ್ತು ಇವ್ರಿಗೆ? ಇವ್ರ ತಲೆಯಲ್ಲಿ ಜ್ಞಾನ ಬೇಡವಾ ಇವ್ರಿಗೆ? ಈ ಪೊಲೀಸರು ಇಲ್ಲೆಲ್ಲ ಕೂತ್ಕೊಂಡು ಹೇಳ್ತಿರ್ತಾರೆ, ಇಲ್ಲಿ ಕೂತ್ಕೊಂಡು ಎಲ್ಲರೂ ಆ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬುದ್ಧಿ ಇರಬೇಕು ಅವ್ರಿಗೆ. ಅದೇ ನನಗೆ ಇದು ಸಾಮಾನ್ಯ ಜ್ಞಾನ. ಯಾರೋ ಒಬ್ಬ ಕೆಲಸಕ್ಕೆ ಬರೋ ರಸ್ತೆಯಲ್ಲಿ ಹೋಗೋವನು ಅನಾಮಧೇಯ ವ್ಯಕ್ತಿಗೆ ಅರ್ಥವಾಗುವಷ್ಟು ಒಂದು ಪ್ರಾಥಮಿಕ ಜ್ಞಾನ ಇವರೆಲ್ಲ ದೊಡ್ಡ ಬ್ಯಾಡ್ಜ್ಗಳು ಹಾಕೊಂಡು ತಿರುಗ್ತಿರ್ತಾರಲ್ಲ, ಹಿಂದೆ ಮುಂದೆ 10 ಜನ ಪೊಲೀಸ್ನವ್ರು ಮಾಡಿಕೊಂಡು, ಇವ್ರಿಗಿಲ್ಲ ಅಂತ ಹೇಳಿ ನಿಜಕ್ಕೂ ವಿಷಾದಕರವಾದಂಥದ್ದು. ಅಲ್ಲ, ಅಲ್ಲಿ ಅವರು ಯಾವುದೋ ಒಂದು ಪೋಸ್ಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅದು ಸ್ವಲ್ಪ ಅಲ್ಲಿ ಒಂದು ಸಮುದಾಯವನ್ನು ಕೆರಳಿಸಿದೆ. ಅವರೊಂದು 200 ಜನ ಬಂದು ಪೊಲೀಸ್ ಸ್ಟೇಷನಲ್ಲಿ ಗಲಾಟೆ ಮಾಡಿ ನಮಗೆ ಅವನ್ನ ಹ್ಯಾಂಡ್ ಓವರ್ ಮಾಡಿ ನಾವು ಅವನಿಗೆ ಬುದ್ಧಿ ಕಲಿಸ್ತೀವಿ ಹಾಗೆ ಅಂತೆಲ್ಲ ಕೇಳಿದ್ದಾರೆ. ಅವರು ಒಬ್ಲೈಸ್ ಮಾಡಿಲ್ಲ. ಒಬ್ಲೈಸ್ ಮಾಡದೇ ಇರೋ ಕಾರಣಕ್ಕಾಗಿ ಅವರು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಿದ್ದಾರೆ. ಆಗ ಪೊಲೀಸ್ನವರು ಟಿಯರ್ ಗ್ಯಾಸ್ ಎಲ್ಲ